ಕೇಳ್ತಕ್ಕಂತ ಹೌದ್ ಹೌದ್ ಎಲ್ಲಾ ಸಕಲ ಡೊಳ್ಳಿನ ಕಲಾಪ್ರೇಮಿಗಳಿಗೆ ಹೌದ್ರಿಪ್ಪ ಹೌದು. ಅಮ್ಮಾನ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಕನ್ನಡದ ವತಿಯಿಂದ ವತಿಯಿಂದ ಎರಡನೇ ಸಂದಿನ ಕೋಟಿ ಕೋಟಿ ವಂದನೆಗಳಲ್ಲಿ ಹೌದ್ರಿಪ್ಪ. ಅದಕ್ಕೆ ಮಹಾತ್ಮರು ಮಹಾಜ್ಞಾನಿಗಳು ಮಹಾನ್ ವೇದಾದಿಗಳು ಯಾನ್ ಹೇಳ್ರಿ ಅಪ್ಪ. ಒಂದು ಮಾತಿನೊಳಗೆ ಹಿಂಗೆ ಹೇಳ್ತಾರ. ಏನ್ ಹೇಳ್ತಾರಿ ಸರ್ ಮಾತಾ? ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತನಿಂದೆತ್ತ ಸಂಬಂಧವಯ್ಯ. ಹೌದು. ಬೆಟ್ಟದ ಮೇಲಿನ ನೆಲ್ಲಿಕಾಯಿ ಸಮುದ್ರದಲ್ಲಿಯ ಉಪ್ಪು ಎತ್ತನಿಂದೆತ್ತ ಸಂಬಂಧವಯ್ಯ. ಹೌದ್ ಹೌದ್. ಗುಹೇಶ್ವರ ಲಿಂಗಕ್ಕೂ ಎಲಗು ಎತ್ತನಿಂದೆತ್ತ ಸಂಬಂಧವಯ್ಯ ಅಂತೇಳಿ ಮಾತು ಹೇಳ್ತಾರೆ. ಹೌದ್ರಿಪ್ಪ ಹೌದು. ಇದೇ ಮಾತು ಯಾಕೆ ಹೇಳ್ಬೇಕಾಯ್ತಂದ್ರ ಯಾಕೆ ಹೇಳ್ಬೇಕಾಗಿದ್ರಿಪ್ಪ ಈ ಮಾತ? ನೋಡ್ರಿ, ವಸಂತ ಋತು ಒಳಗ ಕುಹು ಕುಹು ಅಂತ ಕೂಗ್ತಿರ್ತಕ್ಕಂತ ಕೋಗಿಲೆಗಳು ಬ್ಯಾಸಿಗೆ ಒಳಗ ಹಣ್ಣು ಕೊಡುತ್ತಿರ್ತಕ್ಕಂತ ಮಾವಿನ ಮರ ಆ ಕೋಗಿಲೆ ಬಂದು ಮಾವಿನ ಗಿಡದೊಳಗ ಚುಂಚೊಡೆದು ಮಾವು ತಿಂದು ಕುಹು ಕುಹು ಅಂತೇಳಿ ಕೂಗ್ತಾವು. ಆ ಮಾವಿನ ಗಿಡಕ್ಕೂ ಮತ್ತು ಕೋಗಿಲೆಗೆ ಎತ್ತನಿಂದೆತ್ತ ಸಂಬಂಧ. ಹೌದು. ಬೆಟ್ಟದ ಮೇಲೆ ಆಗ್ತಿರ್ತಕ್ಕಂತ ಯಾವುದೋ ಗಿಡದೊಳಗೆ ಇರ್ತಕ್ಕಂತ ಒಂದು ನೆಲ್ಲಿಕಾಯಿ ಮತ್ತು ಹುಣಿವಿಗೆ ಉಕ್ಕಿ ಬರ್ತಿರ್ತಕ್ಕಂತ ಸಮುದ್ರದೊಳಗಿನ ಉಪ್ಪ ಇವು ಎರಡೂ ಕೂಡಿಸಿ ತಿಂದ್ರ ಎಷ್ಟು ಸ್ವಾದ ಬರ್ತದ. ಬೆಟ್ಟದ ಮೇಲಿನ ನೆಲ್ಲಿಕಾಯಿ ಸಮುದ್ರದೊಳಗಿನ ಉಪ್ಪಿಗೆ ಎತ್ತನಿಂದೆತ್ತ ಸಂಬಂಧ. ಹೌದಲ್ಲ? ಹೌದು. ಯಾವ ಯುಗದಾಗ ಮಾಲಿಂಗರಾಯ ಅಮೋಘ ಸಿದ್ಧ ಮಾಧುಲಿಂಗ ಮಲಕಾರ ಸಿದ್ಧ ಬೀರಲಿಂಗ ಭರಮದೇವರುಗಳು ಮಾಡಿರ್ತಕ್ಕಂತ ಸಿದ್ಧಟಿಗೆ ಹೌದು ಈ ಕಲಿಯುಗದೊಳಗ ಕರಿತೇವೆ ಬಾಂಧವರಾಗಿ ನಾವು ಹಾಡಿ ಹೊಗಳುತ್ತೇವೆ. ನೋಡ್ರಿ ಪುಣ್ಯಾತ್ಮ ಬರಿ. ಯಾಕಂದ್ರ ಯಾಕ್ರಿಪ್ಪ? ಶಿಕ್ಷಕರವರು ಹೌದು. ಕಲಿಸಿದ್ರು ಬತ್ತು, ಕಲಿಸ್ಲಿಕ್ಕೂ ಬತ್ತು. ತಿಂಗಳ 50,000 ಬ್ಯಾಸಿಗೆ ಸುಟ್ಯಾಗ ಸಹಿತ ಅವ್ರ ಮೀಟರ್ ಚಾಲು ಇರ್ತದ. ಹೌದ್ ಹೌದು. ದೀಪಾವಳಿ ದಸರಾಕ್ ಸುಟಿ ಇರ್ತದ ಅಂದ್ರು ಅವ್ರ ಮೀಟರ್ ಬಂದಿಲ್ಲ. ಹುಡುಗರು ಮನೆಯಾಗಿದ್ರು ಅವ್ರ ಮೀಟರ್ ಚಾಲು ಇರ್ತದ. ಬಿಟೆಕ್ ಸಿವಿಲ್ ಇಂಜಿನಿಯರ್ ಸಾಲಿ ಮುಗಿಸಿನ ಚಂತಾನ್ ಖುಲ್ಲಾ ತಿರುಗಾಡುದು ನನ್ನ ಆಳುಗಳು ದೊಡ್ದು ಅಂದ್ರ ನನ್ನ ಮೀಟರ್ ಚಾಲು ಇರ್ತದ. ಆದರೂ ಅಂಶದ ಮುತ್ಯ ಮಾಲಿಂಗರಾಯ ಮುತ್ಯನ ನಾಮ ಈ ಕಲಿಯುಗದಾಗ ನಾವು ಹೊಗಳುತ್ತಿದ್ದೇವೆ ಅಂದ್ರ ಅವರಿಗೆ ನಮಗ ಎತ್ತನಿಂದೆತ್ತ ಸಂಬಂಧ. ಯಾಕಂದ್ರ ಯಾಕ್ರಿ? कर्म तेरा अच्छा है तो किस्मत तेरा दासी है, नियत तेरा साथ है तो घर में मत रखाशी. ಹೌದ್ ಹೌದು ದಾಸಿ ಮಾಡ್ತಿರ್ತಕ್ಕಂತ ಕಾಯಕ ಸುದ್ದಿಟ್ಟೆಲ್ಲ ನೀ ಕಾಶಿಗೆ ಹೋಗಿ ರಾಮೇಶ್ವರ ದರ್ಶನ ಮಾಡೋದು ಗರಜಿಲ್ಲ. ನನ್ನ ಮನೆಯೊಳಗ ರಾಮೇಶ್ವರ ದಾಸಾನುದಾಸಾಗಿ ದುಡಿತಾರಂತ ಹೇಳಿ ಹೇಳ್ತಾರೆ. ಹೌದ್ರಿಪ್ಪ ಹೌದು. ಹೌದಲ್ಲ? ನಮ್ಮ ಸರಜೋಡಿ ಕಲಾವಂತರು ಯಾರು ಮಾಡ್ಯಾರಿಪ್ಪ ಸರ್ಜೋಡಿ ಸಂದಿನೊಳಗ ಬಹಳ ಒಳ್ಳೆ ರೀತಿಯಿಂದ ಅಣರಿ ಒಂದ್ 5-10 ಮಿನಿಟ್ ಈ ಚಾ ಕುಡಿದು ತರೋಸದ ಬಹಳ ಚಲೋ ಆಗ್ತದೆ. ಅವ್ರು ಕುಡಿಯೋದ್ರ ಕುಡಿಲಿ ನಮ್ದೇನಿದ್ರಿ ನಾವು. ಯಾಕಂದ್ರ ಮಾತಿನ ರಹಸ್ಯ ಹೋಗ್ತದೆ. ಅದಕ್ಕ ಹೌದು. ಆ ಸರಸೋಡಿ ಕಲಾವಂತರು ನಾ ಹೇಳಿದ ಯಾರು ಹೇಳಿದ್ರಿ? ದೋಸ್ತಾಗಿ ಬಂದ್ರೆ ಅಂದ್ರ ಹೌದ್ ಹೌದ. ಯಾವ ರೀತಿ ದೇವರ ಗೆಳೆಯ ಬಪ್ಪನ ಕಂಬಾರ ಕಾಳನ ಕುಲಿಮೆಯೊಳಗೆ ಜಿಗದಾನ ಹಂಗ ನನಗೆ ನೀವು ಎಲ್ಲಿ ಆಹುತಿ ಕೊಡ್ತೀರಿ ಕೊಡ್ರಿ, ನನ್ನಿಂದ ಯಾ ಆಯುಧ ತಯಾರಾತು ಅಂತ ಆಯುಧ ಮಾಡಿ ನೀವ್ ಯಾ ದೈತ್ಯ ಹೊಡಿತೀರಿ ಹೊಡಿರತ್ತ ನಾ ಇವ್ರಿಗೆ ಹೇಳಿದ. ಏನ್ ಮಾಡ್ರಿಪ್ಪ ಅವ್ರು? ಇದನ್ನು ಬಿಟ್ಟು ನೀವು ಗರ್ವದಿಂದ ಬಂದ್ರ ಅಂದ್ರ 11ನೇ ರುದ್ರಾಗೆ ಹನುಮಂತರಾವನ ಗರ್ವ ಹರಣ ಮಾಡ್ಯಾನ. ಮತ್ತೆ ಇಲ್ಲಿ ಮದಗೋಳು ಮುತ್ಯನ ಮರಿಯಾಗಿ ಹುಟ್ಟಿ ಬಂದು ನಿಮ್ಮ ಗರ್ವ ಹರಣ ನಾ ಮಾಡ್ತೀನಿ ಅಂತ ಹೇಳಿದ. ಹೇಳಿರಪ್ಪ. ಅವ್ರು ಏನಂದ್ರ ಗೊತ್ತದೇನು? ಯಾನಂದ್ರಿ? ದೋಸ್ತ ದೋಸ್ತ ಅಂತೇಳಿ ಬಹಳ ಮಾತಾಡ್ಲಕ್ ಹೋಗ್ಬೇಡ. ಹೌದು. ಸುಗ್ರೀವ ರಾಮ ದೋಸ್ತ್ರಿ ಇದ್ರು, ಅದೇ ದೋಸ್ತಿದಿಂದ ಸ್ವಂತ ತಮ್ಮಗೆ ಅಣ್ಣಿಗೆ ಹೊಡೆದನ ವಾಲ್ಯ. ಮತ್ತ ದೋಸ್ತಿ ಒಳಗ ದ್ರೋಹ ಬಗದಂಗ ಆಯ್ತಲ್ಲ ಅಂತೇಳಿ ಸುಗ್ರೀವ ರಾಮನ ಕತಿ ನೀವು ನನಗೆ ಹೇಳಿದ್ರಿ.
ಹೌದಪ್ಪ ಹೌದು. ಓ ಗುರುಗಳ ಆಹಾ ರಾಮಾಯಣದ ಕತಿ ಪಕ್ಕಾ ಗೊತ್ತಿತ್ತಂದ್ರೆ ಅದಕ್ಕೆ ಮಿತ್ರ ದ್ರೋಹ ಅನ್ನೋದು. ಪಕ್ಕ ಇತ್ತಂದ್ರೆ ಹೇಳ್ಬೋದು. ಇಲ್ಲಿಕ ಸುಮ್ಮ ಎಲ್ಲಿದ್ದಾರೆ ಎಲ್ಲರೂ ಸೇರಿಸಿ ಮಿತ್ರ ದ್ರೋಹ ಅಂದ್ರ ನಿಮ್ಮ ವಿಷಯ ಈ ಬೆಳೆ ಒಳಗೆ ಹೆಚ್ಚಾಗಂಗಿಲ್ಲ. ಅದು ಎದ್ರ ಸಂಬಂಧ ಆಗ್ಯದ ಅದ್ರ ಬೇಕಲ್ಲ. ಎದರ ಸಂಬಂಧ ಆಗ್ಯದ ಅದು ಹೇಳ್ತೀನಿ ಕೇಳಿ. ಒಳಗೆ ಹೇಳಲ್ಲ. 33 ಕೋಟಿ ದೇವತರು 66 ಕೋಟಿ ದೈತರು ಸಮುದ್ರ ಮಥನ ಮಾಡ್ತಿದ್ರು. ಹೌದು ಏನೈತಪ್ಪ ಸಮುದ್ರ ಮಥನ ಮಾಡುವಂತ ಸಮಯದೊಳಗ ದೇವತರ ಪರ ಯಾರು ದುಡಿತಿದ್ರು? ಯಾರು? ಇದೇ ವಾಲ್ಯ ದುಡಿತಿದ್ದ. ಹೌದು ಇದೇ ವಾಲಿ ದುಡಿಯುವುದರಿಂದ ಅಸುರ ದೈತ್ಯದಲ್ಲಿ ಕೆಟ್ಟ ವಿಚಾರ ಬಂದು ಈ ವಾಲಿ ಸಂಹಾರ ಮಾಡ್ಬೇಕಂತೇಳಿ ಅಸುರ ದುಡುಂಬಿಯನ್ನು ದೈತ ವಾಲಿ ಸಂಗತಿ ಯುದ್ಧಕ್ಕೆ ನಿಂತ. ಏನಾಯ್ತು ಆ ಕಾಲಕ್ಕ? ಎಷ್ಟೋ ದಿವಸ ಯುದ್ಧ ನಡೀತು. ಯುದ್ಧದೊಳಗೆ ಎತ್ತಪ್ಪಳಿಸಿ ಆ ದುಡುಂಬಿಯನ್ನು ಅಸುರ ದೈತ್ಯಗೆ ಎತ್ತು ಹೋಗದ ಋಷಿಮುಖ ಪರ್ವತದ ಮ್ಯಾಗ ಹೋಗಿ ಮಾತಂಗ ಋಷಿ ಆಶ್ರಮದೊಳಗೆ ಹೋಗಿ ಆ ದುದುಂಬಿಯ ಶರೀರ ಬಿದ್ದು ಆ ರಕ್ತ ಮಾತಂಗ ಋಷಿ ಮಾರಿ ಮ್ಯಾಗ ಬಿತ್ತು. ಹೌದಪ್ಪ ಹೌದು. ಮಾತಂಗ ಋಷಿ ತಪ ಮಾಡುತ್ತಿದ್ದ ರಕ್ತ ಮಾರಿ ಮ್ಯಾಗ ಬಿದ್ದುದರಿಂದ ಕಣ್ಣು ತೆಗೆದು ನೋಡ ನನ್ನ ತಪಕ ಭಕ್ತಿ ಯಾರು ಮಾಡ್ಯಾರ ಅಂತೇಳಿ ವಿಚಾರ ಮಾಡಿ ನೋಡ್ಲಿಕ್ಕಾಗಿ ದುದುಂಬಿಯನ್ನು ಅಸುರ ದೈತನ ಸಂಗತಿ ಯುದ್ಧ ಮಾಡ್ದ. ವಾಲ್ಯಾಂದಿಂದ ನನ್ನ ತಪ ಭಕ್ತಿ ಭಂಗ ಆಯ್ತಂತೇಳಿ ಏನ್ ಮಾಡ್ದ? ಅವಾಗ ಆ ಋಷಿ ವಾಲಿಗೆ ಶಾಪ ಕೊಟ್ಟ. ಏನಂತ ಶಾಪ ಕೊಟ್ಟ? ಯಾವಾಗ ನನ್ನ ತಪಾನಿ ಭಕ್ತಿ ಮಾಡಿದೆ ಅಂದ್ರ ನನ್ನ ಆಶ್ರಮದೊಳಗೆ ನೀ ಯಾವಾಗ ಕಾಲಿಡ್ತಿ ನಿನ್ನ ಶರೀರ 100 ತುಂಡಾಗಿ ಬೀಳತ್ತೇಳಿ ಮಾತಂಗ ಋಷಿ ಶಾಪ ಕೊಟ್ಟ ವಾಲ್ಯಾಗ. ಹೌದಪ್ಪ ಹೌದಲ್ಲ? ಹೌದು. ಇದೇ ದುದುಂಬಿ ಅಸುರಗ ಹೊರದಕ್ಕಾಗಿ ಈ ಅಸುರನ ಸಹೋದರಾಗಿರ್ತಕ್ಕಂಥ ಮಾಯಾವಿ ಹೊಳ್ಳಿ ವಾಲ್ಯನ ಸಂಗಟ ಬಂದಳ ನೋಡ್ರಿ ಯುದ್ಧಕ್ಕೆ. ಈ ಮಾಯಾವಿಯನ್ನು ದೈತ ವಾಲ್ಯನ ಸಂಗಟ ಯುದ್ಧ ಮಾಡ್ತಳು. ಒಂದೇ ಮುಷ್ಟಿದಿಂದ ವಾಲ್ಯ ಮಾಯಾವಿ ದೈತ್ಯ ಹೊಡೆದ. ಮಾಯಾವಿ ಗುಹಾದೊಳಗೆ ಹೋಗಿ ಅಡಗದ. ಹೌದು ಗುಹಾದೊಳಗೆ ಹೋಗಿ ಅಡಗಾನೆ ಹೊಳ್ಳಿ ವಾಲ್ಯ ಅವನ ಬೆನ್ನತ್ತಿ ಗುಹಾದೊಳಗ ಯುದ್ಧ ಮಾಡ್ಲತ್ತ ಗುಹಾದ ಬಾಗಿಲಿಗೆ ಸುಗ್ರೀವನಿಂದ ಸಿಗಿತ. ಎದಕ್ಕೆ ನಿಂತಿಸಿರಲ್ಲಿ ಯಾರೇ ಬಂದ್ರೆ ಕವಲಿಕಿರುತ್ತೆ. ಹೌದಪ್ಪ. ಎಷ್ಟೋ ದಿನಗಳ ಕಾಲ ಯುದ್ಧ ನಡೀತು. ಆ ಯುದ್ಧ ನಡೆದಿರ್ತಕ್ಕಂತ ಸಮಯದೊಳಗ ಬಾಗಿಲಿನಿಂದ ರಕ್ತ ಸುರಿ ಬರ್ಲಾತು. ಹೌದು ಏನ್ ಮಾಡ್ದ ನೋಡಿ. ಅವಾಗ ಸುಗ್ರೀವ್ಗೆ ವಿಚಾರ ಬರ್ತದ. ಏನಂತ? ಮಾಯಾವಿಯನ್ನು ರಾಕ್ಷಸ ಬಹಳ ಕೆಟ್ಟದ. ನನ್ನಲ್ಲ ಅವನಿಗೆ ಹೊಡಿತೇನು. ಇನ್ನು ನನ್ನಲ್ಲ ಜಗತ್ತಿನೊಳಗ ಶ್ರೇಷ್ಠ ಶಕ್ತಿವನ್ನ ವಾಲಿಗೆ ಹೊಡೆದಾನಂದ್ರ ನನಗೆ ಹೆಂಗ ಬಿಟ್ಟಾನಂತ ಹೇಳಿ ಆತುರಕ್ಕೆ ಬಿದ್ದು ಆ ಗುಹಾದ ಬಾಗಿಲಿಗೆ ಕಲ್ಲು ಹಚ್ಚಿ ಸುಗ್ರೀವ್ ಹಳ್ಳಿ ಕಿಸ್ಕಿಂದಕ್ ಹೋದ. ಹೌದು ಅವಾಗ ಹೊಳ್ಳಿ ವಾಲಿ ಒಳಗಲ್ಲಿ ಮಾಯಾವಿಗೆ ಕೊಂದ ಬಂದು ಹಳ್ಳಿ ಬಾಗಿಲ ಬಳಿ ನೋಡ್ತಾನ. ಸುಗ್ರೀವ ಕಲ್ಲು ಹಚ್ಚಿ ಹೋಗಿದ. ಹೌದು ಇನ್ನು ಏನ್ ಮಾಡ್ತಾನಂತೇಳಿ ಶಕ್ತಿ ಮೀರಿ ಕಲ್ಲಿಗೆ ಗುದ್ದ ಕಲ್ಲು ಪುಡಿ ಪುಡಿ ಆಗಿದೆ. ಹೌದಪ್ಪ ಹೌದು. ಹಳ್ಳಿ ಓಡುತ್ತ ಕಿಷ್ಕಿಂದದೊಳಗೆ ಹೋಗ್ತಾನ. ಕಿಷ್ಕಿಂದದಾಗ ಹೋಗೋದ್ರೊಳಗ ಸುಗ್ರೀವ ರಾಜ್ಯ ಪಟ್ಟದ ಮ್ಯಾಗ ಕೂತಿರ್ತಾನ. ವಾಲಿ ಹೇಳ್ತಿರ್ತಾರ ರಾಣಿ ಕುರ್ಚಿ ಮ್ಯಾಗ ಕೂತಿರ್ತಾಳ ಸಿಂಹಾಸನ ಮ್ಯಾಗ. ಹೌದಪ್ಪ ಹೌದು. ಸೆಟ್ಟ ತಾಪಾಯ್ತು ನೀನಿರ್ಲಿಕ್ಕಾಗಿ ಅಣ್ಣ ಸತ್ತಾನೆ ತಿಳ್ಕೊಂಡು ನೀ ರಾಜ್ಯದ ರಾಜ ಆಗ್ಬೇಕಂತ ನಿನ್ನಲ್ಲಿ ಕೆಟ್ಟ ದುಶ್ಚಟ ಬಂದಿತ್ತಂದ್ರ ಈಗಿಂದೀಗ ನಿನ್ನ ಪ್ರಾಣ ಹೊಡಿತೀನಿ ಅಂತೇಳಿ ಏನ್ ಮಾಡ್ದ? ಸುಗ್ರೀವನ ತೆಕ್ಕಿಗೆ ಬಿದ್ದ ಯಾರು ವಾಲಿ. ಹೌದು ವಾಲಿ ಕೈಯನ್ನು ತೆಪ್ಪಿಸ್ಕೊಂಡು ಓಡುತ್ತ ಬಂದ. ಯಾರು? ಸುಗ್ರೀವ ಎಲ್ಲಿ ಬಂದ? ಋಷಭ ಪರ್ವತದ ಮ್ಯಾಗ ಮಾತಂಗ ಋಷಿ ಪರ್ವತದೊಳಗೆ ಸೇರಿಬಿಟ್ಟ. ಹೌದು ಏನಾರ ಮಾಡಿ ವಾಲಿ ಬೆನ್ ಹತ್ತಬೇಕಂತಾನ ಮಾತಂಗ ಋಷಿ ಶಾಪ ಆಗ್ಯದ. ಹೌದು ನನ್ನ ಆಶ್ರಮದೊಳಗ ಕಾಲಿಟ್ರ ಶರೀರ 1000 ತುಂಡಾಗಿ ಬೀಳಿತ್ತು. ಹೌದು ಆ ಋಷಿ ಶಾಪದಿಂದ ವಾಲಿ ಅಲ್ಲಿ ಹಳ್ಳಿ ಒಳಗ ಕಾಲಿಡ್ಲಿಲ್ಲ. ಹಳ್ಳಿ ಕಿಷ್ಕಿಂದಕ್ ಹೋಗಿ ಈ ಸುಗ್ರೀವನಿ ಹೆಂಡತಿ ರೋಮಿ ಸಂಗಟ ಬಲವಂತವಾಗಿ ಸಂಸಾರ ಮಾಡ್ಲಕ್ಕ. ಹೌದು ಪ್ರತಿನಿತ್ಯ ಸುಗ್ರೀವ ಈ ಋಷಮುಖ ಪರ್ವತ ಮ್ಯಾಗ ಕೂತು ನೋಡ ವಾಲಿ ಬರ್ತಾನೇನಂತ ಅನ್ಕೋತು. ಹೌದು ಹಳ್ಳಿ ಅದೇ ಪರ್ವತ ಆಶ್ರಮಗಳ ಕೊಂಡ್ರಾವ್.
ಹೌದ್ ಹೌದು. ಮುಂದೊಂದು ದಿನ ಏನಾಯ್ತು? ಮಾರಾಟ ಮಾಡಿ ರಾವಣ ಬಂದು ಎಲ್ಲಿ ಎಲ್ಲಿ? ಭಿಕ್ಷಾಂತಿ ಅಂತೇಳಿ ಸೀತಾನ ಗುಡಿಸಲಿಕ್ಕೆ ಬಂದ. ಹೌದು. ಯಾಕಂದ್ರ ಮೊದಲೇ ಚಿಗರಿ ರೂಪ ತಾಳುವುದರಿಂದ ಬಾಣ ಬಿಟ್ಟಿದ ಲಕ್ಷ್ಮಣ ತಮ್ಮ ಲಕ್ಷ್ಮಣ ಆ ಕಡೆಯಿಂದ ಆವಾಜ್ ಬತ್ತು. ಅವಾಗ ಸೀತಾದೇವಿ ಹೇಳ್ತಾಳ, ಏನಂತ ಹೇಳ್ತಾಳ ಮೈದೂರ್ಗ? ಲಕ್ಷ್ಮಣ ಓ ಆ ಕಡೆಯಿಂದ ತಮ್ಮ ಲಕ್ಷ್ಮಣ ಅಂತ ಆವಾಜ್ ಬರ್ಲತ್ತದ. ಹೋಗಿ ಅಣ್ಣಗೆ ಏನಾರ ಸಂಕಷ್ಟ ಬಂದದ ನೋಡಂದ. ಹೋಗಿ ನೋಡಂದ್ರು. ಅವಾಗ ಲಕ್ಷ್ಮಣ ಸೀತಾದೇವಿ ಹೇಳ್ತಾನ, ಏನ್ ಹೇಳ್ತಾನ ಮಾತ? ತಾಯಿ ನನ್ನ ಜಗತ್ತದ ಒಡಿಯಾನವ, ಅವನಿಗೇನು? ಜಗತ್ತದ ರಕ್ಷಕನ, ಅವನಿಗೆ ಸಂಕಟ ಅನ್ನೋದು ಬರುವುದಿಲ್ಲವ. ಏನಂತ ಸೀತಾದೇವಿ? ಸೀತಾದೇವಿ ಹೇಳ್ತಾಳೆ, ಏನೋ ಲಕ್ಷ್ಮಣ ನಿನ್ನ ಅಣ್ಣ ಸಾಯ್ಬೇಕು, ನಿನ್ನ ಅತ್ತಿಗೆಗೆ ಆಳ್ಬೇಕು ಅನ್ನೋ ಭಾವನಾ ಬಂದದೇನು? ಹೌದು. ಹಿಂಗಂದ ಕಾಲಕ್ಕೆ ತಾಯಿ ಹೌದಪ್ಪ, ನಿನ್ನ ಭಾವನೆವಾಗ ಬದಲಾಗದಂದ್ರೆ ಈಗಿಂದ ಹೋಗಿ ನೋಡಿ ಬರ್ತೀನೋ. ಆದ್ರೆ ನಾ ಬರುತ್ತನ ಈ ಕಮಂಡಲ ಹೊಡಿತೀನು. ಆ ಕಮಂಡಲ ಬಿಟ್ಟು ನೀವು ಹೊರಗೆ ಬರಬೇಡ. ಈ ಗೆರಿ ದಾಟಿ ಹೊರಗೆ ಬರುದಿಲ್ಲ. ಹೊರಗೆ ಬರಬೇಡ ಅಂದ ಕಾಲಕ್ಕ ಕಮಂಡಲ ಹೊಡೆದು ರಾಮಗೆ ಏನಾಗ್ಯದಂತ ನೋಡ್ಲಕ್ ಹೋದ. ಆದ್ರ ಯಾರು? ರಾವಣ ಭಿಕ್ಷುಕನ ರೂಪ ತಾಯಿ ಭಿಕ್ಷಾಂದಿ ಅಂದ. ಹೌದು. ಇನ್ನು ಏನು ಭಿಕ್ಷಾ ತೋಳಕ್ ಕಮಂಡಲ ಹೋಗ್ತಾನ, ಬೆಂಕಿ ಎತ್ತದಂಗಾಯ್ತು. ಕಮಂಡಲದೊಳಗೆ ಹೋಗೋದಿಲ್ಲ. ಹೌದು. ಅವಾಗ ಸೀತಾದೇವಿ ಹೇಳ್ತಾನ, ಏನಂತ? ತಾಯಿ ನಾ ಈ ಕಮಂಡಲದೊಳಗೆ ಬರುವುದಿಲ್ಲವಾ? ಹೌದು. ನೀನೇ ಈ ಕಮಂಡಲ ಇಚ್ಛಿಕ್ ಬಂದ ನನಗ ಭಿಕ್ಷಾ ನೀಡಂದ. ಅವಾಗ ಸೀತಾ ಕೊಟ್ಟ ಮಾತ ಮರೆತು ಕಮಂಡಲ ದಾಟಿ ರಾವಣಗ ಭಿಕ್ಷಾ ನೀಡ್ಲಾಕ ಬಂದಳು. ರಾವಣ ಅವಾಗ ರಾವಣ ಲಂಕಾ ಕೊಯ್ದಿಟ್ಟ. ಯಾರಿಗೆ? ಸೀತಾಗ. ಹೌದು. ಇದನ್ನು ತರ್ಲಾಕ ಸಹಕಾರ ಮಾಡೋರು ಯಾರೇ ರಾಮಗೆ ಬೇಕಾಗಿತ್ತು. ಅವಾಗ ಹನುಮಂತ ಸುಗ್ರೀವನ ದೋಸ್ತಿ ಕಟ್ಟಿ ಸುಗ್ರೀವಗ ರಾಮಗ ದೋಸ್ತಿ ಮಾಡಿಸ್ದ. ಅವಾಗ ಸುಗ್ರೀವ ವಚನ ತೋಂಡ, ಏನಂತ ವಚನ ತೋಂಡ? ಸೀತಾಗ ತರ್ಲಾಕ ನಾನಿನ್ನ ಸಂಗಟ ಬರ್ತೀನು, ನಿನ್ನ ಮಡದಿ ನಿನಗೆ ಸಿಗ್ತಾಳ. ಆದ್ರ ನನ್ನ ಮಡದಿಗೆ ಕಿಷ್ಕಿಂದಾದೊಳಗ ನನ್ನ ಅಣ್ಣ ವಾದಿ ಆಡ್ಲತ್ತಾನ. ಅವನಿಗೆ ಪ್ರಾಣ ಹೊಡೆದು ನನ್ನ ಮಡದಿಗೆ ನನಗೆ ಕೂಡಿಸ್ತೀನಂದ್ರ ನಾನ್ ನಿಮ್ಮ ಸಂಗಟ ಬರ್ತೀನಂದ. ಹೌದು. ಏನಂತ ಶ್ರೀರಾಮಚಂದ್ರ? ಅವಾಗ ಶ್ರೀರಾಮಚಂದ್ರ ವಚನ ಕೊಟ್ಟ. ಸುಗ್ರೀವ ರಾಮ ಹೋಗಿ ಅದೇ ವಾಲಿಗೆ ಪ್ರಾಣ ಹೊಡೆದಾರ. ಮುಂದ ಕಳ್ಕೊಂಡಿರ್ತಕ್ಕಂಥ ಪತ್ನಿಗೆ ಸುಗ್ರೀವಿಗೆ ಜೋಡಿಸ್ಯಾನ. ಹೌದು. ಮತ್ತಿದೇನು ಮಿತ್ರದು ಏನು? ಇದು ನಿಜವಾದ ಮಿತ್ರತ್ವ. ಅಲ್ಲಿ ಅಂತದ್ದು ಮಾಡ್ಯಾನ, ಹಂಗಾಗ್ಯದದು ನೋಡ್ರಿ. ಸುಗ್ರೀವನ ಹೆಂಡತಿಗೆ ವಾಲಿ ಆಡ್ಲತ್ತಾನಂದ್ರ ವಾಲಿ ಜೀವ ಹೊಡೆದು ತನ್ನ ಹೆಂಡತಿಗೆ ವಾಲಿ ಕೊಟ್ಟಾನಂದ್ರ ಇದೇನು ಮಿತ್ರದೋ ಏನು ಮಿತ್ರತ್ವ? ಹೇಳ್ತಾರ ಅವರೇ ಗುರುವ ಹೇಳ್ತಾರ. ತನ್ನ ಹೆಂಡತಿಗೆ ತನಗ ಕೊಟ್ಟುದು ಇದು ಮಿತ್ರತ್ವ ಅಲ್ಲ ಮಾಸ್ತರ. ಮಿತ್ರ ದ್ರೋಹ ಅಂದ್ರ ಇವತ್ತ ಮಗವಣ ಮುತ್ಯ ನನ್ನ ಗುರು ಅಲ್ಲ, ದಯಪ್ ಮಾಸ್ತರ್ ನನ್ನ ಗುರು ತಿಳಿಸಬಾರದಕ್ಕೆ ಇತ್ತು. ಇದು ಹಿಂಗ ವಿಷಯ ಆದ್ರಿ ಮಾಸ್ತರ್ ಅವ್ರ. ಬರ್ಲಿ ಮುಂದಿನ ಸಂದಿಗೆ ಇದ್ರ ಬಿಟ್ಟು ಬೇರೆ ಅಂದ್ರೆ ಬರ್ತಿತ್ತಂದ್ರ ಹೇಳಲ್ಲ ಒಳ್ಳೆ. ಯಾಕಂದ್ರ ಯಾಕ್ರಿಪ್ಪ ನಾವು ಏನು ಬಹಳ ಬಲ್ಲವರಿಲ್ಲ. ಯಾಕಂದ್ರ ಇದು ಮದಗೊಂಡ ಮುತ್ತೇನ ಆಶೀರ್ವಾದ. ಎಷ್ಟೋ ಮಂದಿ 20-30 ವರ್ಷ ಈ ಸತ್ಯ ಸಂಘದೊಳಗ ಸಫಲ ಮಾಡ್ಬೇಕಂದ್ರ ಅದು ಆಗ್ಯಾದೋ ಇಲ್ಲೋ ಗೊತ್ತಿಲ್ಲ. ಮೋಕ್ಷದ ಮಾಧುಲಿಂಗ ಮೂಲಕ ಹರಿಸಿದ್ದ ಗುರು ವೀರದೇವರ ಭರಮದೇವರ ಮಾಳಿಂಗರಾಯ ಮುತ್ಯಾನ ಪುಣ್ಯಾಲೆ 2-3 ವರ್ಷದ ಕಂದ ಇವತ್ತು ಜಗತ್ತದೊಳಗ ಪ್ರತಿಯೊಂದು ಸಂಘದೊಳಗ ಅಂಶದ ಮುತ್ಯಾನ ನಾಮ ಹೊಗಳುತ್ತಾನ, ಜಗತ್ತಿಗೆ ಗೊತ್ತಾಗಲತ್ತಾನಂದ್ರ ಅದು ಮದಗೊಂಡ ಮುತ್ಯಾನ ಪುಣ್ಯ ಅದ. ಅದು ಮದಗೊಂಡ ಮುತ್ಯಾನ ಪುಣ್ಯ. ಹಾಗಪ್ಪ. ಹೌದು. ಅದಕ್ಕೆ ಅಗಾರಿ ನಮ್ಮ ಅಣ್ಣ ಹಾರ್ಥ ಒಂದು ಮಾತು ಹೇಳದ, ಎಂತ ಮಾತು ಹೇಳದ ನೋಡ್ರಿ. ಸಿದ್ಧಟ್ಟಿಗೆ ಜಗತ್ತದೊಳಗೆ ಹೆಂಗದ ಹೆಂಗಾದ್ರಿ ಸರ ಮಾತಾ? ಅಂಶದ ಮುತ್ಯ ಅಂದ್ರೆ 5ನೇ ಅವತಾರ. ತಾಂಬುಜುಗದೊಳಗ ಅಡಕೇಶ್ವರ ಋಷಿ ಒಳಗ ಅಂಶದ ಮುತ್ಯಾಗ 7 ಅವತಾರ. ಹೌದು. ಆ 5ನೇ ಅವತಾರ ಅಡಕೇಶ್ವರ ಋಷಿ ಅವತಾರದೊಳಗ ಗುರುವಿನ ಭಕ್ತಿ ಮಾಡ್ತಿದ್ದ. ಅದು ಯಾರು? ಗುರು ಸೋಮಲಿಂಗನ ಭಕ್ತಿ. ಯಾರು ಮಾಡ್ತಿದ್ರು? ಅಡಕೇಶ್ವರ ಋಷಿ. ಹೌದು. ನಿತ್ಯ ಒಂದು ಕಾಲಕ್ಕೆ ಪ್ರತಿನಿತ್ಯ ಪೂಜೆಗೆ 1000 ಹೂ ಏರಿಸ್ತಿದ್ದ. ಆದ್ರ ಗುರುವಿನಲ್ಲಿ ವಿಚಾರ ಬತ್ತು ಇವತ್ತು ಅಡಕೇಶ್ವರ ಋಷಿ ಭಕ್ತಿ ಪರೀಕ್ಷೆ ಮಾಡಬೇಕಂತ ಹೇಳಿ. ಹೌದು. ಏನ್ ಮಾಡ್ತಾನಪ್ಪ? ಏನು ಮಾಡ್ತಾನಂದ್ರ ಪ್ರತಿನಿತ್ಯ ತರ್ತಿರ್ತಕ್ಕಂತ
ಆ ಒಂದು ಹೂವಿನ ದುರ್ಡಿ ಒಳಗ ಹೂ ಹಾಕೊಂಡು ಬರ್ತಿದ್ದ. ಹೌದು ಆ ದುರ್ಡಿ ಒಳಗಿಂದ ಒಂದು ಹೂವು ಜರದ ಕಾಲಿಗೆ ಬಿತ್ತು. ಹೌದು ಅವಾಗ ಅರಕೇಶ್ವರ ವಿಚಾರ ಮಾಡ್ತಾನೆಪ್ಪ, ಹಾ ನನ್ನ ಗುರು ಸೇವಕ ಹೋಗಿ ಮುಟ್ತಿರ್ತಕ್ಕಂತ ಹೂವು ನನ್ನ ಪಾದಿಗೆ ಬಿದ್ದದಂದ್ರ ಈ ಪಾದ ಏನು ಪಾಪ ಮಾಡ್ಯಾದ ಏನು ಅಂತೇಳಿ ಏನ್ ಮಾಡ್ತಾನ? ನನ್ನ ಪಾದ ಕಡಿದ ಗುರುವಿನ ಪೂಜೆ ಮಾಡ್ದ. ನೋಡ್ರಿ ನೋಡ್ರಿ ಜಗತ್ತದೊಳಗ ನೋಡ್ರಿ ಎಂತ ಭಕ್ತ ಹೋಗ್ಯಾನ. ಹೌದು ಪಾದ ಕಡಿದ ಗುರುವಿನ ಪೂಜೆ ಮಾಡ್ಲತ್ತ, ಪ್ರತಿನಿತ್ಯ ಏರಿಸ್ದಂಗ ಹೂ ಏರಿಸ್ಲತ್ತ, ಸಾವಿರ ಹೂವಿದ್ದು. ಅವಾಗ ಗುರು ಕೇಳ್ತಾರೆ, ಅರಕೇಶ್ವರ ಹಾ ಪ್ರತಿನಿತ್ಯ ನನ್ನ ಪೂಜೆಗೆ ಸಾವಿರದ ಒಂದು ಹೂ ಏರಿಸ್ತಿದ್ದಿ, ಆದ್ರೆ ಇವತ್ತ ಒಂದೇ ಸಾವಿರ ಏರಿಸಿದಲ್ಲ, ನಿನ್ನ ಭಕ್ತಿ ಒಳಗ ಭಂಗ ಬಂದದೇನೋ, ಹಾ ನಿನ್ನ ಭಕ್ತಿ ಕಡಿಮೆ ಆಗ್ಯದೇನೋ ಅಂತೇಳಿ ಅಡಿಕೇಶ್ವರ ಋಷಿಗೆ ಗುರು ಹೇಳ್ದ. ಹೌದಪ್ಪ. ಅವಾಗ ಅಡಿಕೇಶ್ವರ ಋಷಿ ದುಃಖ ಮಾಡ್ತಾನ. ಹೇ ಗುರುನಾಥ, ಹೇ ತಂದೆ, ನಾ ಎಷ್ಟೋ ವರ್ಷ ಮಾಡಿರ್ತಕ್ಕಂತ ಭಕ್ತಿ ಪರೀಕ್ಷೆ ಇವತ್ತೇ ಆಗ್ಬೇಕೇನು? ನೀ ಭಕ್ತಿ ಪರೀಕ್ಷೆ ಬೇಕಾದ ಮಾಡುದು, ನನ್ನ ಭಕ್ತಿನೇ ಸತ್ತಿತ್ತಂದ್ರ ತನ್ನ ಚಂದ ಕಡು ಇವತ್ತು ಸಾವಿರದ ಒಂದಕ್ಕೆ ಹೇಳಿ ಗುರುವಿಗೆ ಅರ್ಪಣೆ ಮಾಡ್ಯಾನ. ನೋಡ್ರಿ ಪುಣ್ಯಾತ್ಮರಿ ಜಗತ್ತದ ಎಂತ ಭಕ್ತಿ ರೀ ಈ ಶಿಷ್ಯವಿನ ಭಕ್ತಿ ಮೆಚ್ಚಿ ಗುರು ಸಹಿತ ದಿಂಗ ಬಡದ ಕೂತು, ಜಗತ್ತದೊಳಗ ನಿತ್ಯ ಸತ್ಯ ಭಕ್ತಿ ನಿಂದದೋ. ಯಾವಾಗಲಿ ನನಗ ಪಾದ ಕಡದು ನನ್ನ ಪೂಜೆ ಮಾಡಿದ್ರಿ, ಒಂದು ಹೂವು ಕಂಬಿದ್ದ ಬಳಕ ನಿನ್ನ ರುಂಡ ಕಡದು ಸಾವಿರದ ಒಂದು ಹೂವು ನನಗ ನೀ ಅರ್ಪಣೆ ಮಾಡಿದಂದ್ರ ನಿನ್ನ ಪಾದ ಗಟ್ಟಿಯಾಗಲಿ, ಶರೀರ ಶಿವಾಲಯದ ಮುಂದೆ ಮಾರ್ಗಮಾಗಲಿ, ನಿನ್ನ ರುಂಡ ಪಲ್ಲಕ್ಕಿ ಒಳಗೆ ಹೊತ್ತು ನೀರ್ಲೆತ್ತೇಳಿ ಗುರು ಆಶೀರ್ವಾದನ ಕೊಟ್ಟ ಪ್ರಕಾರ ಇನ್ನೂವರೆಗೂ ಅನುಸಿದ್ಧ ಮುತ್ಯಾನ ಮಠ ಮನೆ ಒಳಗ ಅಡಿಕೇಶ್ವರ ಋಷಿ ಪಾದಗಟ್ಟಿಯಾಗ್ಯದ, ಶರೀರ ಶಿವಾಲಯದ ಮುಂದೆ ಮಾರ್ಗಂದಾಗ್ಯದ, ರುಂಡ ಪಲ್ಲಕ್ಕಿ ಒಳಗೆ ಹೊತ್ತಿ ಮೇರ್ಲಿತ್ತದ. ನೋಡ್ಲಿಕ್ಕೂ ಸಿಗುತ್ತಾವ. ಇದು ಅವರು ದುಡಿದಿರ್ತಕ್ಕಂತ ಸತ್ಯ ಭಕ್ತಿಯಿಂದ ಜಗತ್ತದೊಳಗೆ ಹಿಂಗ ಕೀರ್ತಿ ಉಳಿದವ. ಹೌದಪ್ಪ. ಇವರು ಬಹಳ ದಿವಸ ಹಾಡ್ಯಾರನ. ಇವ್ರಿಗೊಂದು ಸಣ್ಣ ಪ್ರಶ್ನೆ ಕೇಳ್ತೀನಿ. ಅಟ್ಟೆ ಸಣ್ಣ ಕೇಳ್ರಲ್ಲ, ಒಂದ್ ಚುಟಕಿ ಸಣ್ಣದು ಹೇಳ್ತಾರ. ಯಾಕಂದ್ರ ಅವರು ಮಾತಾಡ್ತಿರ್ತಕ್ಕಂತ ಮಾತ ಇಷ್ಟು ಒಳ್ಳೆ ಮೃದು, ನುಡಿದರೆ ಮುತ್ತಿನ ಹಾರದಂತಿರಬೇಕು ಏನ್ ಅಂದಾರಲ್ಲ, 100ಕ್ಕೂ 100 ಅವರ ಮಾತ ಮುತ್ತಿನ ಹಾರದಂಗೆ. ಹಾಗಪ್ಪ. ಹೌದು, ಅಷ್ಟು ಒಳ್ಳೆ ರೀತಿಯಿಂದ ಮಾತಾಡ್ಲತ್ತಾರ. ಅದಕ್ಕೆ ಅವರು ಉತ್ತರ ಹೇಳ್ತಾರ ತಿಳ್ಕೊಂಡು ಒಂದು ಸಣ್ಣ ಪ್ರಶ್ನೆ. ಅದು ಯಾವ್ದ್ರಿಪ್ಪ? ಏನಪ್ಪ ಅಂದ್ರ, ಏನ್ರಿಪ್ಪ? ಬಾರಾಮತಿ ಬಿಟ್ಟು ತೇರಾಮತಿ ಬಿಟ್ಟು ಎಲ್ಲಿ ಎಲ್ಲಿ ಹಂಗೆ ಸಂಚಾರ ಮಾಡ್ಕೊತ ಬರ್ತಿದ್ರಿ. ಯಾರಿಪ್ಪ? ಸೋಮರಾಯ ಮುತ್ಯ ತುಕ್ಕಪರಾಯ ಮುತ್ಯ. ಸೋಮರಾಯ ತುಕಾಪುರಾಯ. ಸೋಮರಾಯ ಮುತ್ಯ ತುಕ್ಕಪರಾಯ ಮುತ್ಯ ಸಂಚಾರ ಮಾಡ್ಕೊತ ಬರ್ತಿದ್ರು. ಅದು ಮುಂದ ಬರ್ತಿರ್ತಕ್ಕಂತ ಸಮಯದೊಳಗ ಮುಂದೆ ಎಲ್ಲಿ ಒಂದು ದಿವಸ ಸೋಮರಾಯ ಮುತ್ಯ ಮಂಡಿ ಮಾಸ ಕೂತಂತ ಸಮಯದೊಳಗ ತುಕ್ಕಾಪುರಾಯ ಮುತ್ಯ ಎಲ್ಲಾ ಕಿಲ್ಲಾರಗಳು ಹೊಡ್ಕೊಂಡು ಎಲ್ಲಿ ಹೋಗಿದ್ರಪ್ಪ? ಸಂಗಮನಾಥನ ಮುರಿಗೆ ಹೋಗಿದ. ಏನಾಯ್ತಲ್ಲಿ? ಸಂಗಮನಾಥನ ಮುರಿ ಒಳಗ 3 ಹುತ್ತಿ ಒಂದು ಹುತ್ತಿತ್ತು. ಆ 3 ಹುತ್ತಿಗೆ ತಲೆ ಕೊಟ್ಟು ಯಾರು ತುಕ್ಕಾಪುರಾಯ ಮುತ್ಯ ಮನೆಗಿದ್ದ. ಮನೆಗಿದ್ದ. ತುಕ್ಕಾಪುರಾಯ ಮುತ್ಯ ಮನೆಗಿದಂತ ಸಮಯದೊಳಗ ಬ್ಯಾರು ಕಿಲ್ಲಾರುಗಳಿಗೆ ಮುತ್ತಿಗೆ ಹಾಕ್ಯಾರ. ಅವಾಗ ತುಕ್ಕಪರಾಯ ಮುತ್ಯ ಎದ್ದು ತನ್ನ ಬಲ್ಲಿ ಇರ್ತಿರ್ತಕ್ಕಂತ 365 ಬಾಣಗಳು ಬಿಡ್ಲಾಕ ಮಾಡ್ಲತ್ತ. ಅವಾಗ ಬಾಣಗಳು ಹುಸಿ ಉಂಟು. ಒಂದು ಬಾಣ ಒಬ್ಬರಿಗೆ ಬಡಿಲಿಲ್ಲ. ಕೊನೆಗೆ ಒಂದು ಬಾಣ ಉಳಿತು. ಅದನ್ನ ಬ್ಯಾಡ್ರು ನನಗೆ ಮುಟ್ಟಿ ಹೊಡಿತಾರ ಅಂತೇಳಿ ತನ್ನ ಬಾಣ ತಾನೇ ಹೊಡ್ಕೊಂಡು ತುಕ್ಕಪರಾಯ ಮುತ್ಯ ದೇಹ ಬಿಟ್ಟ. ಹೌದು, ಇದೆಲ್ಲರೂ ನಿಮ್ಮ ಮಾಲಿಂಗರಾಯ ಮುತ್ಯನ ಮಠ ಮನೆಗೆ ಇದೆಲ್ಲಾರು ಹೇಳ್ಕೊತ ಬರ್ತಾರ. ನಾವು ಸಹಿತ ಇದೆ ಹೇಳ್ತೀವಿ. ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತ ಕೇಳಿದ್ರ, ಏನ್ರಿಪ್ಪ ಪ್ರಶ್ನೆ? ನೀವೇನ್ ಹೇಳ್ತೀರಿ? ಹುಸಿ ಹೋಲಾರ ಬಾಣ ಹುಸಿ ಹೋಗ್ಯಾವತ್ತ ನೀವೆಲ್ಲಾರು ಹೇಳ್ತೀರಿ. ಹುಸಿ ಹೋಲಾರ ಬಾಣ ಹುಸಿ ಹೋಗ್ಯಾವಂದ್ರ ಹಿಂದಕ್ಕೆ ಈ ಬಾಣ ಎಲ್ಲಿ ಹುಸಿ ಹೋಗಿಲ್ಲ. ಹಿಂದಕ್ಕ ಎಲ್ಲಿ ಹುಸಿ ಹೋಗಿಲ್ಲ. ಇಲ್ಲಿ ಹುಸಿ ಹೋಲಾರ ಬಾಣ ಹುಸಿ ಹೋಗ್ಯಾವಂದ್ರ ಈ ಬಾಣ ಹಿಂದಕ್ಕೆ ಎಲ್ಲಿ ಹುಸಿ ಹೋಗಿಲ್ಲ. ಅಲ್ಲಿ ಬಾಣ ಬಿಡ್ಬೇಕಾದ್ರ ಅಂತ ಪ್ರಸಂಗ ಏನು ಬಂದಿತ್ತು. ಮತ್ತ ಆ ಬಾಣ ಯಾರಿಗೆ ಬಿಟ್ರು? ಹೌದು. ಮತ್ತ ಅಲ್ಲಿ ಯಾಕೆ ಖುಷಿ ಹೋಗಲಿಲ್ಲ, ಇಲ್ಲಿ ಯಾಕೆ ಖುಷಿ ಹೋಯ್ತು?
ಹಾ ಇದು ಒಂದೇ ಮಾತ. ಇದು ಒಂದೇ ಸಣ್ಣ ಪ್ರಶ್ನೆ ಹೌದು. ಹೇಳ್ತಿರನು ಒಂದು ಆತ್ಮವಿಶ್ವಾಸದ ಮೆದಗೆ ಹೌದು. ಬಹಳ ಮಾತಾಡ್ಲಾರ್ದೆ ತಮ್ಯಾರಿಗೂ ಉಜ್ಜಾಗ್ಲಾರ್ದೆ ಯಥಾ- ಯಥಾ ಪ್ರಕಾರ ಒಂದು ನಾಟನುಡಿ ಚಾಲ ಹಾಡಿ ಸರಜೋಡಿ ಕಲಾವಂತರಿಗೆ ಪಾಡಿ ಹೋಗ್ತದೆ. ಹೌದು. ತಾವೆಲ್ಲರೂ ಭಕ್ತಿ ಭಾವದಿಂದ ಕುರ್ತಿ ಕೇಳ್ಬೇಕಂತೇಳಿ ತಮ್ಮೆಲ್ಲರಿಗೂ